ಏ ಕರ್ನಾಟಕ ಎಲ್ಲ ಹೇಗಿದ್ದೀರಿ? ರಥಸಪ್ತಮಿ ಮುಗಿದಿದೆ. ಇವತ್ತು ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಬಂದಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಮಂಚಾಲಮ್ಮನ ತಾಯಿ ಮಾರಿಕಾಂಬೆಯನ್ನು ನಮ್ಮ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ಸಹಿತ ರಾಯರ ಒಂದು ಅದ್ಭುತವಾದ ಪವಾಡವನ್ನು ತಂದಿದ್ದೀನಿ. ಬಹುಶಃ ನಿನ್ನೆನೇ ಅಪ್ಲೋಡ್ ಆಗಬೇಕಾಗಿದ್ದ ವಿಡಿಯೋ ಇದು, ಆದರೆ ನೆಟ್ ಪ್ರಾಬ್ಲಮ್ಮಿಂದ ವಿಡಿಯೋ ಅಪ್ಲೋಡ್ ಆಗಿಲ್ಲ. ಅದಕ್ಕೆ ಬೇರೆ ಮಾಡಿದ್ದೀನಿ. ಯಾಕಂದರೆ ಅದರಲ್ಲಿ ರಥಸಪ್ತಮಿಯ ಬಗ್ಗೆ ತಿಳಿಸಿದ್ದೆ ನಾನು ಅದೇ ವಿಡಿಯೋದಲ್ಲಿ. ಆದರೆ ಅದು ಡೌನ್ಲೋಡ್ ಆಗದೇ ಇರೋ ಕಾರಣ ನಾನೇನು ಮಾಡಿದ್ದೀನಿ, ಡಿಲೀಟ್ ಮಾಡಿ ಮತ್ತು ಬೇರೆ ವಿಡಿಯೋವನ್ನು ಮಾಡಿ ಹಾಕ್ತಾಯಿದ್ದೀನಿ. ಹಾಗಾದರೆ ರಾಯರ ಅದ್ಭುತವಾದಂಥ ಆ ಪವಾಡ ಏನು? ನಾವೆಲ್ಲರೂ ಈಗ ರಾಯರ ಭಕ್ತರಾಗಿದ್ದೀವಿ. ಎಲ್ಲರ ರಾಯರ ಪಾದಕ್ಕೆ ಏನೇ ಸಮಸ್ಯೆ ಇದ್ದರೂ ರಾಯರ ಪಾದಕ್ಕೆ ಅರ್ಪಣೆ ಮಾಡ್ತೀವಿ. ನಿಮ್ಮ ಜವಾಬ್ದಾರಿ ಅಂತೀವಿ, ನೀವು ಬಗೆಹರಿಸಬೇಕು ಅಂತ. ಅದು ಏನೋ ಒಂದು ಕಾಕತಾಳಿಯನ್ನು ಹಾಗೆ ರಾಯರು ಏನೋ ಒಂದು ಪವಾಡ ಮಾಡಿ ಏನೋ ಒಂದು ದಾರಿಗೆ ತಂದು ಬಿಡ್ತಾರೆ ಅಲ್ವಾ. ರಾಯರ ಹತ್ರ ಅಳ್ತೀವಿ, ನಗ್ತೀವಿ, ಜೊತೆಗೆ ಬೈತೀವಿ ರಾಯರಿಗೆ. ನಮ್ಮ ಕೆಲಸಗಳು ಆಗದೇ ಇದ್ದಾಗ, ಡಿಲೇ ಆದಾಗ ರಾಯರೇ ಬೈತೀವಿ. ದುಡ್ಡದಿದ್ದರೆ ಮಾತ್ರ ಇದ್ದೀರಿ ನೀವು, ಬಡವರಿಗಿಲ್ಲ ನೀವು ಅಂತೀವಿ ಅಲ್ವಾ. ಆದರೆ ಬಡವರಿಗೂ ಇದ್ದಾರೆ ಅನ್ನೋದು ಈ ಒಂದು ಅದ್ಭುತವಾದಂಥ ಪವಾಡದಿಂದ ಗೊತ್ತಾಗೋದು. ಇಲ್ಲಿಯ ಈ ಹೆಣ್ಣುಮಗಳದ್ದು ಇನ್ನು 2 ಸಲ ಹೇಳಿದ್ದೀನಿ ನಾನು. ಅವಳದ್ದೊಂದು ಕಾರ್ಯಕ್ರಮವನ್ನು, ಅವ್ರದ್ದು ಪವಾಡವನ್ನು ಹೇಳಿದ್ದೆ. ಹಾಗೆ ಈಗ ಅವರದ್ದೇ ಪವಾಡವನ್ನು ಹೇಳ್ತಾ ಇದ್ದೀನಿ. ಈ ಹೆಣ್ಮಗಳು ಹೇಗೆ ಅಂದರೆ, ನಮ್ಮ ಹಾಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಅದೆಲ್ಲ ಮಾಡಲ್ಲ ಅವ್ರ ಹೆಣ್ಮಗಳು. ಮಾಮೂಲಾಗಿ ಹೇಗೆ ಹೇಳ್ತಾರೆ ಹಾಗೆ ಎದ್ದು ಬಿಡ್ತಾರೆ. ಮನೆಯವರಿಗೆಲ್ಲ ಮಗನಿಗೆ ಗಂಡನಿಗೆಲ್ಲ ತಿಂಡಿ ಎಲ್ಲ ಆದಮೇಲೆ ತನ್ನ ಕೆಲಸ ಮುಗಿದ ಮೇಲೆ ದೇವರಿಗೆ ಸ್ನಾನ ಮಾಡಿ ದೀಪವನ್ನು ಹಚ್ಚುತ್ತಾರೆ ಅವರು ತೇರಿ ಹೀಗೆ. ಆದರೆ ಅವ್ರು ಯಾವತ್ತೂ ತುಪ್ಪದ ದೀಪವನ್ನು ಹಚ್ಚಲ್ಲ, ಅವರು ಎಣ್ಣೆ ದೀಪನೇ ಹಚ್ಚೋದು. ಅವ್ರು ಹೇಳ್ತಾರೆ, ಯಾಕೆ ತುಪ್ಪದ ದೀಪ ಹಚ್ಚಿದ್ರೇ ರಾಯರು ಉಲಿತಾರ? ಇಲ್ಲಮ್ಮ, ಅದು ಸುಳ್ಳು ಕಲ್ಪನೆ ಅವಲ್ಲ. ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ, ಅದು ಒಪ್ಕೊಳ್ತೀನಿ ಅಮ್ಮ. ಆದರೆ ತುಪ್ಪ ಇಲ್ಲಿ ತಗೊಂಡು ಬರೋಕ್ಕಾಗದೇ ಇದ್ದವ್ರು ಏನು ಮಾಡಬೇಕಮ್ಮ ಅಲ್ವಾ. ಹಾಗಾದರೆ ಆಗೋದಿಲ್ಲ ಅನ್ನೋರಿಗೆ ರಾಯರು ಖಂಡಿತವಾಗಿಯೂ ಎಣ್ಣೆ ಹಚ್ಚಿದ್ರೂ ರಾಯರನ್ನು ಸ್ವೀಕಾರ ಮಾಡ್ತಾರಲ್ವ. ಮನಸ್ಸಲ್ಲಿ ನಮಗೆ ಭಕ್ತಿ ಇದ್ದರೆ ಅದೇ ಹಣತೆ, ಅದೇ ಎಣ್ಣೆ, ಅದೇ ಬತ್ತಿ ಅಂತ ಹೇಳ್ತಾಳೆ ಹೆಣ್ಣುಮಗಳು. ಹಾಗಾದರೆ ಏನಾಯಿತು ಅವ್ರ ಮನೆಯಲ್ಲಿ? ಏನಾಯಿತು ಅಂದರೆ, ಒಂದಿನ ಯಾಕೋ ಮನೆ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ. ಅವ್ರ ಮಗನಿಗೆ ಸ್ವಲ್ಪ ದಮ್ಮಿನ ಪ್ರಾಬ್ಲಮ್ ಇದೆ. ದಮ್ ಅಂದ್ರೆ ಗೊತ್ತಿರಬೇಕು, ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಇಲ್ಲಿ ಧೂಳತ್ರಲ್ಲ ಬರಬೇಡ, ನಿನಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅವಾಗ ಏನು ಮಾಡ್ತಾನೆ, ಸ್ವಲ್ಪ ಮಾಸ್ಕ್ ಗೀಸ್ಕೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಸುತ್ತಕೊಂಡು ಸ್ವಲ್ಪ ಕೆಲಸ ಮಾಡ್ತಾನೆ ಹುಡುಗ, ಅಷ್ಟೇ ಮಾಡ್ತಾನೆ. ಅಂಥದ್ದೇನು ಪ್ರಾಬ್ಲಮ್ ಕಾಣೋದಿಲ್ಲ. ಸ್ನಾನ ಆಗುತ್ತೆ, ಊಟ ಆಗುತ್ತೆ, ಮಧ್ಯಾಹ್ನದ ಊಟ ಆಗುತ್ತೆ, ಸಂಜೆ ಊಟ ಆಗುತ್ತೆ, ಎಲ್ಲ ಮಲ್ಕೊಂಡಾಗಿರುತ್ತೆ. ರಾತ್ರಿ ಸಾಧಾರಣ 8, 8:30, 9 ಗಂಟೆ ಟೈಮಿಗೆ ಇದ್ದಕ್ಕಿದ್ದಂತೆ ಉಬ್ಬಸ ಸ್ಟಾರ್ಟ್ ಆಗುತ್ತೆ, ಅವನಿಗೆ ದಮ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಮಟ್ಟಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಯಾವತ್ತೂ ಆ ರೀತಿ ಬಂದಿದ್ದೇ ನೋಡಿಲ್ಲಂತೆ ಆ ತಾಯಿ. ಆ ರೀತಿ ಸ್ಟಾರ್ಟ್ ಆಗುತ್ತೆ. ಏನೇನು ಔಷಧಿ ಬೇಕು ಎಲ್ಲ ಮಾಡ್ತಾರೆ. ಬಿಸಿನೀರು ಕಾಸು ಕೊಡೋಕು, ನಿಂಬೆ ಹಣ್ಣು, ಏನಾಗುತ್ತೆ, ಏನು ಕಡಿಮೆ ಆಗುತ್ತೆ. ಸ್ವಲ್ಪ ಔಷಧಿನೂ ಅದೇ, ಅದನ್ನು ಹಾಕ್ತಾರೆ. ಇಲ್ಲ, ಕಡಿಮೆನೇ ಆಗಲ್ಲ. ಅರ್ಧ ಗಂಟೆ ಮೇಲಾಗೋಯ್ತು. ಹುಡುಗ ಒಂದೇ ನಮ್ಮಡಿ ಉಬ್ಬಸ ಮೇಲ್ಗಡೆ ಬಿಡ್ತಾ ಇದ್ದಾನೆ. ಅರ್ಧ ಗಂಟೆಗಿಂತ ಮೇಲಾಗ್ತಾ ಇದೆ. ಈ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ದೇವರನ್ನೆಲ್ಲ ಕರೀತಾರೆ. ಪರಮಾತ್ಮ ಹೇಗಾದರೂ ಪಾರು ಮಾಡಪ್ಪ ಅಂತ. ಆದರೂ ಯಾವುದೇ ಒಂದು ಸೂಚನೆ ಕಾಣೋದಿಲ್ಲ. ಜಾಸ್ತಿ ಆಗ್ತಾ ಇದೆ. ಹುಡುಗನಿಗೆ ಉಸಿರನ್ನ ಕೆಳಗೆ ತೊಗೊಳಕ್ಕಾಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ. ತಾಯಿಗೆ ಹೆಂಗೆ ಆಗಬೇಡ ಪಾಪ ಆ ರೀತಿ ಪರಿಸ್ಥಿತಿಯಲ್ಲಿ. ಒಬ್ಬನೇ ಮಗ, ಬೇರೆ 7, 8ನೇ ಕ್ಲಾಸ್ ಹುಡುಗ. ಆಗ ಇನ್ನೇನು ನನಗೆ ಯಾರೂ ದಾರಿ ಇಲ್ಲ, ನಿನ್ನ ಕಾಪಾಡೋರು ಯಾರೂ ಇಲ್ಲ. ನಾನು ಏನು ಮಾಡಬೇಕು ಮಾಡಾಯಿತು, ನಿನ್ನ ಸ್ಮರಣೆ ಮಾಡಾಯಿತು, ಎಲ್ಲ ಮಾಡಾಯಿತು ತಂದೆ, ನೀನೇ ನನ್ನ ಕೈ ಬಿಟ್ಟುಬಿಟ್ರೆ ಹೇಗೆ ಅಂತ ಸೀದಾ ಅವ್ರು ಎಲ್ಲಿಗೆ ಬರ್ತಾರೆ ಗೊತ್ತಾ? ದೇವ್ರ ಕೋಣೆಗೆ ಬರ್ತಾರೆ. ದೇವ್ರ ಕೋಣೆಗೆ ಬಂದು ರಾಯರ ಫೋಟೋವನ್ನು ತೆಗಿತಾರೆ. ರಾಯರ ಫೋಟೋವನ್ನು ತೆಗೆದು ಹೋಗಿ ಉಬ್ಬಸವನ್ನು ಬಿಡ್ತಾ ಇರುವಂಥ ಮಗನ ಎದೆ ಮೇಲೆ ಇಡ್ತಾಳೆ ಹೆಣ್ಣುಮಗಳು. ನೋಡು, ನಾನು ಮಾಡುವಷ್ಟೆಲ್ಲ ಮಾಡಾಗಿದೆ, ಹೆತ್ತವಳಿಗೆ ಇದನ್ನು ನೋಡೋಕ್ಕಾಗಲ್ಲ. ಹಾಗಾದರೆ ನನ್ನ ಮಗನ ಕೈ ಬಿಡ್ತೀಯಾ? ನನ್ನ ಕಣ್ಣೀರು ಬರೋದು ನೀವು ನೋಡ್ತೀರಾ? ನನಗೆ ಗೊತ್ತಿಲ್ಲ, ನಾನು ನಂಬಿಕೊಂಡಿದ್ದೀನಿ. ಎಷ್ಟೋ ಸಲ ನನ್ನನ್ನು ಪಾರು ಮಾಡಿದ್ದೀರಿ, ಈಗಲೂ ಪಾರು ಮಾಡ್ತೀರಿ ಅನ್ನೋ ನಂಬಿಕೆ ಮೇಲೆ ಇದನ್ನು ಇಟ್ಟಿದ್ದೀನಿ ಅಂತ ಇಟ್ಟು ಒಂದು 5-10 ನಿಮಿಷ ಆಗಿರಬೇಕು. ಒಂದೇ ರೀತಿ ಬರ್ತಾ ಇದೆ. 10 ನಿಮಿಷದ ಹಾಗೆ ಒಂದು 5 ನಿಮಿಷ ಹೆಚ್ಚು ಕಡಿಮೆ
ಉಬ್ಬಸ ನಿಧಾನ ಕಡಿಮೆ ಆಗ್ತಾಯಿದೆ, ನಿಧಾನ ಕಡಿಮೆ ಆಗಿ ಸಣ್ಣಕ್ಕೆ ಬಂದು ನಿಲ್ಲುತ್ತೆ. ಆಗ ಆ ತಾಯಿಗೆ ಧೈರ್ಯ ಆಗುತ್ತೆ. ಆ ರಾಯರ ಫೋಟೋನ ತೆಗೆದು ತನ್ನ ಕಣ್ಣಿಗೆ ಒತ್ಕೋತಾಳೆ ಹೆಣ್ಣುಮಗಳು. ರಾಯರೇ, ನೀವಿಲ್ಲ ಅನ್ನೋದು ಸುಳ್ಳಪ್ಪ ತಂದೆ, ರಾಯರು ಎಲ್ಲಿದ್ದಾರೆ ಅನ್ನೋದು ಸುಳ್ಳು. ರಾಯರಿದ್ದಾರೆ, ಪ್ರತಿಯೊಬ್ಬರ ಭಕ್ತರ ಮನೆಯಲ್ಲೂ ರಾಯರಿದ್ದಾರೆ. ರಾಯರು ನಮಗಿದ್ದಾರೆ ಅಂತ ಗೊತ್ತಾಗೋದೇ ಇಂಥ ಒಂದು ವಿಷಯದಲ್ಲಿ ತಂದೆ ಅಂಥೇಳಿ ಆ ಕಣ್ಣಿಗೆ ರಾಯರ ಫೋಟೋನ ಒತ್ಕೊಂಡು ಕಣ್ಣೀರನ್ನು ಸುರಿಸ್ತಾಳೆ ಹೆಣ್ಣುಮಗಳು. ಕಣ್ಣೀರು ಧಾರಾಳವಾಗಿ ಹೋಗುತ್ತೆ. ಏನನ್ನಪ್ಪ ಬಂದುಬಿಟ್ಟಿಯಲ್ಲಪ್ಪ ದೇವರೇ, ನನ್ನ ಮಗನ್ನ ಸರಿ ಮಾಡಿಬಿಟ್ಟಿಯಲ್ಲ ಅಂತ. ಆ ದೇವ್ರ ಫೋಟೋನ ತೊಗೊಂಡೋಗಿ ಇಟ್ಟು ಬಂದು ಒಂದು ಅರ್ಧ ಗಂಟೆಗಳು ಪೂರ್ತಿ ಕ್ಲಿಯರಾಗಿ ಹುಡುಗ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾನೆ. ಆದರೆ ತಾಯಿಗೆ ನಿದ್ದೆ ಬರಲ್ಲ. ಯಾಕೆ ಹೇಳಿ? ರಾಯರಿಗೆ ಥ್ಯಾಂಕ್ಸ್ ಹೇಳ್ತಾ ರಾಯರೇ ಥ್ಯಾಂಕ್ ಯು ರಾಯರೇ ಅಂತ ತುಂಬ ಹೊತ್ತು ಆ ರಾಯರ ಒಂದು ಮಿರಾಕಲನ್ನು ನೆನಪು ಮಾಡ್ತಾ ಮಲಗಿದಾಳೆ ಹೆಣ್ಮಗಳು. ಅಂದರೆ ರಾಯರಿದ್ದಾರೆ ಅನ್ನೋದಂತೂ ನಿಜ ಅಲ್ವಾ? ರಾಯರಂತೂ ಕೈ ಬಿಡಲ್ಲ, ಇದು ನಿಜ. ಹಾಗಾಗಿ ಈ ತುಪ್ಪ ಯಾವಾಗಲೂ ಹೇಳೋದು ಹೆಣ್ಮಗಳು, ಇಲ್ಲಮ್ಮ ತುಪ್ಪದ ದೀಪ ಇಲ್ಲ, ತುಪ್ಪದ ದೀಪ ಹಚ್ಚಮ್ಮ ಅಂದರೆ ಇಲ್ಲಮ್ಮ ನಾನು ಹಚ್ಚೋದು ಇಲ್ಲ ಅಂತ, ತರೋಕ್ಕಾಗೋದು ಇಲ್ಲ. ಜೊತೆಗೇನು ಅಂದರೆ ನಾನು ಯಾವಾಗಲೂ ಎಣ್ಣೆ ದೀಪ ಹಚ್ಚಿದಾಗಲೇ ರಾಯರನ್ನು ಬೇಡಿರೋದು. ರಾಯರು ನನಗೆ ನನ್ನನ್ನು ಎಂತೆಂಥ ಸಂಕಟದಿಂದ ರಾಯರು ಕಾಪಾಡಿದಾರಮ್ಮ. ಹಾಗಂದ ಮೇಲೆ ಮತ್ತೆ ಅದೊಂದು ರೂಢಿ ಯಾಕೆ ಮಾಡ್ಕೋಬೇಕು ನಾನು? ಒಂದು ದಿವಸ ಹಚ್ಚೋದು, ಒಂದು ದಿವಸ ಇಲ್ಲ ಅನ್ನೋದು, ಮತ್ತೆ ಎಣ್ಣೆ ಹಾಕೋದು ಬೇಡ ಅಲ್ವಾ? ನನ್ನ ಒಂದು ಭಕ್ತಿಗೆ ರಾಯರು ಎಣ್ಣೆ ದೀಪ ಹಚ್ಚಿದ್ರು ಒಲಿತಾರಮ್ಮ, ನನಗೆ ಸಾಕು ಅಷ್ಟು. ಇದ್ದವರೆಲ್ಲರೂ ಮಾಡೋರೆಲ್ಲ ಮಾಡಲಿ, ಒಳ್ಳೇದಾಗಲಿ ಅವರಿಗೆಲ್ಲರಿಗೂ. ಆದರೆ ನಾನು ಮಾಡೋದಿಷ್ಟೆ, ಎಣ್ಣೆಯಲ್ಲೇ ನನ್ನ ರಾಯರನ್ನು ನೋಡ್ತೀನಿ, ರಾಯರಿಗೆ ದೀಪ ಹಚ್ತೀನಮ್ಮ. ನನ್ನ ನಾರಾಯಣನಿಗೆ ದೀಪನೂ ಸಹಿತ ಎಣ್ಣೆಯಲ್ಲೇ ಹಚ್ಚುತ್ತಾ ಇದ್ದೀನಿ ನಾನು. ಹಾಗಾಗಿ ಇದೆಲ್ಲಮ್ಮ ಮುಖ್ಯ. ಭಕ್ತಿ, ನಿನ್ನೊಳಗಿರುವಂಥ ಒಳ್ಳೆ ಮನಸ್ಸು, ಇದೆರಡು ಇದೆ ಅಂದರೆ ಅದೇ ಇಷ್ಟ ಆಗತ್ತೆ ನಮ್ಮ ರಾಯರಿಗೆ ಅಂತ ಹೇಳ್ತಾ ಇರುವಂಥ ಹೆಣ್ಮಗಳ ಮಾತು 100ಕ್ಕೆ 100 ಸತ್ಯ. ಹಾಗಾಗಿ ನೀವು ಎಲ್ಲರೂ ರಾಯರನ್ನು ಸ್ಮರಣೆ ಮಾಡ್ತಾ ಸದಾ ನಮ್ಮನ್ನು ಕಾಪಾಡಿ ರಾಯರೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.